ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೈಂದೂರು 2004-2005ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಸವಿನೆನಪು ಕಾರ್ಯಕ್ರಮವು ಸಡಗರ ಸಂಭ್ರಮದಲ್ಲಿ ಯಶಸ್ವಿಯಾಗಿ ನಡೆಯಿತು. ಶಿಕ್ಷಕರಾದ ರಾಜೇಂದ್ರ ನಾಯಕ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿ ಜೀವನದ ನೆನಪುಗಳನ್ನು ಮತ್ತೆ ಮೆಲುಕು ಹಾಕುವ ಇಂತಹ ಕಾರ್ಯಕ್ರಮಗಳು ಸ್ನೇಹ ಮತ್ತು ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. 21 ವರ್ಷಗಳ ಬಳಿಕ ಪ್ರಪ್ರಥಮ ಬಾರಿಗೆ ಈ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಒಂದಾಗಿ ಕಾಲೇಜಿನೊಂದಿಗೆ ಬಾಂಧವ್ಯ ಉಳಿಸಿಕೊಂಡಿರುವುದು ಶ್ಲಾಘನೀಯ. ಸಮಾಜಕ್ಕೆ ಮಾದರಿಯಾಗುವಂತಹ ಕಾರ್ಯಕ್ರಮ ಇದಾಗಿದೆ. ಮುಂದೆಯೂ ಇಂತಹ ಸವಿನೆನಪುಗಳ ಕಾರ್ಯಕ್ರಮಗಳು ನಡೆಯಲಿ ಎಂದು ಶುಭ ಹಾರೈಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಅವಿಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮವನ್ನು ನಾನು ಅನುಭವಿಸಿದೆ. ಇದೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೈಂದೂರಿನಲ್ಲಿ ನಾನು ಒಂದು 22 ವರ್ಷಗಳ ಹಿಂದೆ ಪ್ರಾಂಶುಪಾಲನಾಗಿ ಸೇವೆ ಸಲ್ಲಿಸಿದ್ದೆ. ಆವಾಗ 2004-05ರಲ್ಲಿ ಅಂತಿಮ ಪದವಿಯಲ್ಲಿದ್ದಂಥ ವಿದ್ಯಾರ್ಥಿಗಳು ಎಲ್ಲ ಸೇರಿಕೊಂಡು ಇವತ್ತೊಂದು ಸವಿನೆನಪು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮೆಲ್ಲರನ್ನು ಆಮಂತ್ರಿಸಿದರು. ನಮ್ಮ ಎಲ್ಲ ಉಪನ್ಯಾಸಕ ವೃಂದವರನ್ನು, ಬೋಧಕೇತರರನ್ನು ಹಾಗೂ ಅವರ ಏನು ಕ್ಲಾಸ್ಮೇಟ್ಸ್ಗಳನ್ನು. ಖಂಡಿತಕ್ಕೂ ಕೂಡ ನನಗೆ ಇವತ್ತು ರೋಮಾಂಚನ ಆಗ್ತಾಯಿದೆ. ಒಂದು ಸರ್ಕಾರಿ ಕಾಲೇಜಿನಲ್ಲಿ ಅಂದು ಹಲವು ಕಷ್ಟಗಳ ಮಧ್ಯೆ, ಬಡತನ, ಕಷ್ಟ, ಆರ್ಥಿಕವಾದಂಥ ಸಂಕಷ್ಟಗಳ ಮಧ್ಯದಲ್ಲಿ ಪದವಿಯನ್ನು ಮುಗಿಸಿದಂಥ ಈ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಸೇರಿದಾಗ ನನಗೆ ಅವರನ್ನು ಒಂದು ಸಾರಿ ಗುರುತಿಸಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಸಾಧ್ಯ ಆಯಿತು ಅಂತ ಹೇಳಿ. ಅಂದರೆ ಅಂಥ ಒಂದು ಒಳ್ಳೆಯ ಸ್ಥಿತಿಯನ್ನು ಅವರು ಪಡ್ಕೊಂಡಿದ್ದಾರೆ. ಅವರು ಬಂದ ರೀತಿ, ಅವರೊಂದು ಈ ಸಮಾಜದಲ್ಲಿ ವಿವಿಧ ಸ್ಥಾನದಲ್ಲಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ರೈಲ್ವೇಸ್ನಲ್ಲಿದ್ದಾರೆ, ಬ್ಯಾಂಕಿಂಗ್ನಲ್ಲಿದ್ದಾರೆ, ಪ್ರೈವೇಟ್ ಸೆಕ್ಟರ್ನಲ್ಲಿದ್ದಾರೆ, ಕಾರ್ಪೊರೇಟ್ ಸೆಕ್ಟರ್ನಲ್ಲಿದ್ದಾರೆ. ಸರ್ಕಾರಿ ಪದವಿ ಕಾಲೇಜಿನ ಮಕ್ಕಳು ಈ ರೀತಿ ತಮ್ಮ ಇದರಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳಿದಾಗ ನನಗೆ ಖಂಡಿತವಾಗಿ ಕೂಡ ಖುಷಿ ತಂದಿದೆ. ಅವರನ್ನು ನೋಡಿ ನನಗೆ ಖುಷಿಯಾಯಿತು, ನಾವೆಲ್ಲ ಖುಷಿಪಟ್ವಿ. ಈ ಮಕ್ಕಳು ಇಂಥದ್ದೊಂದು ಸವಿನೆನಪು ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಿ ಎಲ್ಲರನ್ನೂ ಕೂಡ ಸೇರುವ ಹಾಗೆ ಮಾಡಿದರು. 22 ವರ್ಷ ಅಂತೇಳಿದರೆ 2 ದಶಕಗಳ ನಂತರ ಪ್ರತಿಯೊಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ಕ್ಲಾಸ್ಮೇಟ್ಸ್ ಬಂದಾಗ ನನ್ನ ಆ ದಿನಗಳೆಲ್ಲ ನಮಗೆ ನೆನಪಾದವು. ಈ ಮಕ್ಕಳಿನ ಈ ಸಮಾಗಮ, ಇವತ್ತು ನಡೆದಂಥ ಸವಿನೆನಪು ಕಾರ್ಯಕ್ರಮ ಖಂಡಿತಕ್ಕೂ ಕೂಡ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ಈ ಕಾಲೇಜಿನ ದಾಖಲೆಯಲ್ಲಿ ಬರೆಯುವಂಥದ್ದೇ. ಹಾಗಾಗಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮನ್ನು ಆಮಂತ್ರಿಸಿದ್ದಕ್ಕಾಗಿ, ಅವರ ಬದುಕಿಯನ್ನು ಇಂದಿನ ಏಳಿಗೆಯನ್ನು ಕಂಡು ನಾವೆಲ್ಲ ಖುಷಿಪಟ್ಟಿದ್ದೇವೆ. ಮುಂದೂ ಕೂಡ ಅವರ ಬದುಕು ಇನ್ನಷ್ಟು ಉನ್ನತಿಯತ್ತ ಸಾಗಲಿ ಅಂತೇಳಿ ಹಾರೈಸ್ತೇನೆ. ಮತ್ತು ಈ ಕಾಲೇಜಿನಲ್ಲಿಯೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಉಜ್ವಲವಾದಂಥ ಭವಿಷ್ಯವನ್ನು ಈ ಕಾಲೇಜು ಹೊಂದಲಿ ಅಂತೇಳಿ ನಾನು ಮನಸಾರೆ ಹಾರೈಸ್ತೇನೆ. ಥ್ಯಾಂಕ್ ಯು ಅನಡ. ಹಳೆ ವಿದ್ಯಾರ್ಥಿ ಪ್ರಕಾಶ್ ಚಂದ್ರ ಶೆಟ್ಟಿ ಕಾಲ್ತೋಡು ಅವರು ಮಾತನಾಡಿ, 21 ವರ್ಷಗಳ ಬಳಿಕ ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ಒಟ್ಟಾಗಿರುವುದು ಅವಿಸ್ಮರಣೀಯ ಕ್ಷಣವಾಗಿದೆ. ವಿದ್ಯಾರ್ಥಿ ಜೀವನದ ಸವಿನೆನಪುಗಳನ್ನು ಮತ್ತೆ ಮೆಲುಕು ಹಾಕಲು ಈ ಕಾರ್ಯಕ್ರಮ ಅವಕಾಶವನ್ನು ಕಲ್ಪಿಸಿದೆ. ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲ ಸ್ನೇಹಿತರು ಹಾಗೂ ಶಿಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿದರು. ನಾವು ಪದವಿ ಕಾಲೇಜು ಬೈಂದೂರು 2004 ಹಾಗೂ 2005ನೇ ಬ್ಯಾಚಿನ ವಿದ್ಯಾರ್ಥಿಗಳು. ನಾವು ಎಷ್ಟೋ ದಿನಗಳಿಂದ ಒಂದು ಸವಿನೆನಪು ಎನ್ನುವ ಕಾರ್ಯಕ್ರಮ ಮಾಡಬೇಕೆಂದು ಎಲ್ಲರನ್ನ ಒಟ್ಟುಗೂಡಿಸ್ತಾ ಇದ್ದೇವೆ. ಆದರೂ ಕೆಲವೊಮ್ಮೆ ಆಗಲಿಲ್ಲ. ಹಾಗೂ 5 ವರ್ಷದಿಂದ ಕೆಲವು ಬಾರಿ ಟ್ರೈ ಮಾಡಿ ಇವಾಗ ಒಂದು ಜನವರಿ ಹಾಗೂ ಫೆಬ್ರವರಿಯಿಂದ ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ ಹಾಗೂ ಗುರುಗಳು ಎಲ್ಲರೂ ಬಂದಿದ್ದರು. ಇದೊಂದು ಖುಷಿಯ ವಿಚಾರ. ಹಾಗೂ ಕೆಲವು ವಿದ್ಯಾರ್ಥಿಗಳನ್ನು 21 ವರ್ಷಗಳಿಂದ ನೋಡದೇ ಇರುವವರು ಇವತ್ತು ನೋಡಿದೆವು. ನಮ್ಮೆಲ್ಲರಿಗೂ ಈ ದಿನದ ಸಂತೋಷದ ವಿಚಾರ. ಹೀಗೆ ಇನ್ನು ಮುಂದೆ 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ಮಾಡಲು ನಾವೆಲ್ಲರೂ ನಿರ್ಧರಿಸಿರುತ್ತೇವೆ. ಇದಕ್ಕೆ ಎಲ್ಲರ ಸಹಕಾರ ಅಗತ್ಯವಿರುತ್ತದೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೆರವೇರಿಸಲು ಎಲ್ಲರೂ ಸಹಾಯ ಮಾಡಿದವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ತಮಗೆ ಶಿಕ್ಷಣ ನೀಡಿದ ಗುರುಗಳಿಗೆ ಹಳೆ ವಿದ್ಯಾರ್ಥಿಗಳು ಗೌರವಪೂರ್ವಕವಾಗಿ ಗುರುವಂದನೆಯನ್ನು ಸಮರ್ಪಿಸಿದರು. ವಿದ್ಯಾರ್ಥಿ ಜೀವನದಲ್ಲಿ ಮಾರ್ಗದರ್ಶನ ನೀಡಿದ ಶಿಕ್ಷಕರ ಸೇವೆಯನ್ನು ಸ್ಮರಿಸಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಈ ಕ್ಷಣವು ಭಾವನಾತ್ಮಕ ಹಾಗೂ ಸ್ಮರಣೀಯವಾಗಿ ಮೂಡಿಬಂತು.
ಹಳೆ ವಿದ್ಯಾರ್ಥಿಗಳಿಗಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮನರಂಜನಾ ಚಟುವಟಿಕೆಗಳನ್ನು ಆಯೋಜಿಸಲಾಯಿತು. ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. ವಿವಿಧ ಸ್ಪರ್ಧೆಗಳಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿ ಗೌರವಿಸಲಾಯಿತು. ಸಂಸ್ಥೆಯ ಪ್ರಾಂಶುಪಾಲರಾದ ನಾಗರಾಜ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ರಾಮರಾಯರು, ದಾಮೋದರ್ ಸರ್, ಉದಯ್ ಕುಮಾರ್ ಶೆಟ್ಟಿ, ಉಪನ್ಯಾಸಕರಾದ ಮಣಿಕಂಠ ಸರ್, ಉಪಾಧ್ಯಕ್ಷರಾದ ಮುತ್ತಯ್ಯ ಪೂಜಾರಿ ಹಾಗೂ ಸಂಸ್ಥೆಯ ಉಪನ್ಯಾಸಕರು, ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಾಘವೇಂದ್ರ ಗೋಳಿಹೊಳೆ ಸ್ವಾಗತಿಸಿದರು. ಉಪನ್ಯಾಸಕರಾದ ಉದಯ್ ನಾಯಕ್ ನಿರೂಪಿಸಿ ವಂದಿಸಿದರು. ಎಲ್ರಿಗೂ ನಮಸ್ಕಾರ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೈಂದೂರು 2004-05 ಪದವಿ ವಿದ್ಯಾರ್ಥಿಗಳ ಸವಿನೆನಪು ಕಾರ್ಯಕ್ರಮ ಇವತ್ತು ಅತ್ಯದ್ಭುತವಾಗಿ ಸುಂದರ ಕ್ಷಣವಾಗಿ ನಮಗೆ ಮೂಡಿಸಲ್ಪಟ್ಟಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು 21 ವರ್ಷಗಳ ಒಂದು ಸವಿನೆನಪನ್ನು ಪುನಃ ಸವಿತಾ ಇದ್ದೇವೆ ಎಲ್ಲರ ಜೊತೆಯಾಗಿ. ಕಾರ್ಯಕ್ರಮವನ್ನು ಯಾರು ಮಿಸ್ ಮಾಡ್ಕೊಂಡಿದ್ದೀರಿ, ಮತ್ತು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ 25ನೇ ವರ್ಷದ ಸವಿನೆನಪಿನ ಸಂದರ್ಭದಲ್ಲಿ ಎಲ್ಲರೂ ಮತ್ತೆ ಜಾಯ್ನ್ ಆಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ಈ ಪ್ರಸ್ತುತ ಸಂದರ್ಭದಲ್ಲಿ ನಮಗೆ ಕಲಿಸಿದಂಥ ಗುರುಗಳು ರಾಜೇಂದ್ರ ಸರ್, ರಾಮರಾಯ್ ಸರು, ಮತ್ತು ದಾಮೋದರ ಆಚಾರ್ಯರು, ಉದಯ್ ಕುಮಾರ್ ಶೆಟ್ಟರು ಎಲ್ಲ ನಮ್ಮ ಗುರುಗಳು ಬಂದಿದ್ದಾರೆ. ಈಗ ಪ್ರಸ್ತುತ ಅವರು ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದೆಲ್ಲ ಕ್ಷಣವನ್ನು ನಾವು ಅನುಭವಿಸಲಿಕ್ಕೆ ತುಂಬ ಪುಣ್ಯ ಮಾಡಿಕೊಂಡಿದ್ದೇವೆ. ಹಾಗೆ ನಮ್ಮ ಎಲ್ಲ ಹಳೆ ಸಹಪಾಠಿಗಳು ಒಂದಾಗಿದ್ದೇವೆ, ಎಂಜಾಯ್ ಮಾಡ್ಕೊಂಡಿದ್ದೇವೆ ನಾವು ಈ ಪ್ರೋಗ್ರಾಮನ್ನು. ಮುಂದೆ ಕೂಡ ಈ ಸವಿನೆನಪನ್ನು ಸೈಲಿಕ್ಕೆ ನಾವು ಪುನಃ ಎಲ್ಲ ಒಗ್ಗಟ್ಟಾಗುವ. ಈ ಒಗ್ಗಟ್ಟಾದ ಸಂದರ್ಭನ ಮುಂದೆ ನಾವು ಹಲವು ಒಂದು ಸದುದ್ದೇಶಕ್ಕಾಗಿ ಮುಂದೆ ಇದರಲ್ಲಿ ನಾವು ಒಟ್ಟಾಗಿ ಏನಾದರೂ ಒಂದು ದೇಣಿಗೆಯನ್ನು ಅಸಹಾಯಕರಿಗೆ ಅಥವಾ ಸಮಾಜದಲ್ಲಿ ಬಡವರಿಗೆ ಒಂದು ಕೊಡುಗೆಯನ್ನು ಕೊಡುವಂಥದ್ದು, ಮತ್ತು ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಕೆಲವೊಂದು ಅಭಿವೃದ್ಧಿ ಕಾರ್ಯವನ್ನು ನಡೆಸಲಿಕ್ಕೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಜೆಪಿ ಬಡಾಕೆರೆ, V4 ನ್ಯೂಸ್, ಬೈಂದೂರು.